ಅಪ್ಪ, ನನ್ನ 18ನೇ ವರ್ಷದ ಹುಟ್ಟುಹಬ್ಬಕ್ಕೆ ನೀನು ನನಗೆ ಏನು ಉಡುಗೊರೆ ಕೊಡ್ತೀಯಾ? ನೀನು ನನಗೇನಾದರೂ ಉಡುಗೊರೆ ಕೊಡಲೇಬೇಕು ಎಂದು ಪಟ್ಟ ಹಿಡಿಯುತ್ತಾಳೆ ಮಗಳು. ಅದಕ್ಕೆ ಅಪ್ಪ ಹೇಳಿದ, ಕಂದ, ನಿನ್ನ 18ನೇ ವರ್ಷದ ಹುಟ್ಟಿದ ಹಬ್ಬಕ್ಕೆ ಇನ್ನು 3 ವರ್ಷಗಳಿವೆ. ಈಗಲೇ ಆ ಮಾತು ಏಕೆ ಕಂದ? ನಿನಗೆ ನಾನು ಖಂಡಿತವಾಗಿಯೂ ಆಗ ಉಡುಗೊರೆ ಕೊಟ್ಟೇ ಕೊಡುತ್ತೇನೆ ಎಂದ. ಮಗಳು ಥಟ್ಟನೆ ಎಚ್ಚರ ತಪ್ಪಿ ಕೆಳಗೆ ಬಿದ್ದಳು. ಅಪ್ಪ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಆಕೆಯನ್ನು ಪರೀಕ್ಷಿಸಿದ ವೈದ್ಯರು ಆಪರೇಷನ್ ಥಿಯೇಟರ್ನಿಂದ ಹೊರಬಂದು, ನಿಮ್ಮ ಮಗಳ ಹೃದಯದಲ್ಲಿ ತೂತುಗಳಾಗಿವೆ, ಅವಳು ಬದುಕಿ ಉಳಿಯುವುದು ಅನುಮಾನ ಎಂದರು. ತಂದೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿದ್ದ ತನ್ನ ಮಗಳು ಅಪ್ಪನನ್ನು ಹುಡುಕಿಕೊಂಡು ಹೊರಬಂದು ಕೇಳಿದಳು, ಅಪ್ಪ, ಇನ್ನು ನಾನು ಬದುಕುವುದಿಲ್ಲವಾ? ನಾನು ಸಾಯ್ತೀನಿ ಎಂದು ವೈದ್ಯರು ಹೇಳಿದ್ದಾರಾ ಎಂದು ಮಗಳು ಕೇಳಿದಾಗ, ಇಲ್ಲ ಕಂದ, ಅವರು ಹಾಗೆ ಹೇಳಿಲ್ಲ. ನಿನಗೇಕೆ ಆ ಅನುಮಾನ? ನೀನು ಹಾಗೆಲ್ಲ ಯೋಚನೆ ಮಾಡಬೇಡ. ನಿನಗೆ ಏನೂ ಆಗೋಲ್ಲ, ನಾನು ಇದೀನಲ್ಲ, ನೀನು ಬದುಕುತ್ತೀಯಾ ಕಂದ ಎಂದು ಅಪ್ಪ ಅವಳಿಗೆ ಸಮಾಧಾನ ಮಾಡಲು ಯತ್ನಿಸಿದ. ಆದರೆ ಉಮ್ಮಳಿಸಿ ಬಂದ ದುಃಖವನ್ನು ತಡೆದುಕೊಳ್ಳಲು ಆಗಲಿಲ್ಲ. ಹೊರಬಂದು ಚಿಕ್ಕ ಮಗುವಿನಂತೆ ಅಳತೊಡಗಿದ. ಆತ ಪುನಃ ಅವಳ ಬಳಿಗೆ ಹೋದಾಗ, ಅಪ್ಪ, ನೀನು ಅಷ್ಟು ನಿಖರವಾಗಿ ನಿಶ್ಚಿತವಾಗಿ ಹೇಗೆ ಹೇಳ್ತೀಯಾ ನಾನು ಸಾಯುವುದಿಲ್ಲ ಅಂತ ಎಂದು ಕೇಳಿದಳು. ಕಂದ, ನನಗೆ ಗೊತ್ತಮ್ಮ ಎಂದಷ್ಟೇ ಹೇಳಿದ ಅಪ್ಪ. 3 ವರ್ಷಗಳ ನಂತರ ಮಗಳಿಗೆ 18 ತುಂಬಿತು. ಆಕೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಳು. ಅವಳ ಹಾಸಿಗೆಯ ದಿಂಬಿನ ಮೇಲೆ ಒಂದು ಪತ್ರವಿತ್ತು. ಆ ಪತ್ರವನ್ನು ತೆರೆದು ಓದಲು ಪ್ರಾರಂಭಿಸುತ್ತಾಳೆ. ಅದರಲ್ಲಿ, ನನ್ನ ಮುದ್ದಿನ ಕಂದ, ನೀನು ಈ ಪತ್ರ ಓದುತ್ತಿದ್ದೀಯಾ ಅಂದರೆ ನಾನು ಹೇಳಿದಂತೆ ಎಲ್ಲವೂ ಸುಖಾಂತ್ಯವಾಗಿದೆ ಎಂದೇ ಅರ್ಥ. ನನಗೆ ಗೊತ್ತಿತ್ತು ನೀನು ಬದುಕುತ್ತೀಯಾ ಅಂತ. ನಿನಗೆ ನೆನಪಿದೆಯಾ? 3 ವರ್ಷಗಳ ಹಿಂದೆ ಅಪ್ಪ 18ನೇ ವರ್ಷದ ಹುಟ್ಟುಹಬ್ಬಕ್ಕೆ ನೀನು ನನಗೆ ಏನು ಉಡುಗೊರೆ ಕೊಡ್ತೀಯಾ ಅಂತ ಕೇಳಿದ್ದೆ. ಅಂದ ಹಾಗೆ ನಿನಗೆ ನನ್ನ ಹೃದಯವನ್ನು ನಿನಗೆ ಉಡುಗೊರೆಯಾಗಿ ಕೊಟ್ಟಿದ್ದೇನೆ ನೋಡು ಕಂದ ಅಂತ ಪತ್ರವನ್ನು ಬರೆದು ಪ್ರಾಣವನ್ನು ತ್ಯಜಿಸಿದ್ದ ತನ್ನ ಅಪ್ಪ. ಸ್ನೇಹಿತರೆ, ಮುಂದೆ ಎಷ್ಟೇ ಕೋಪ ತೋರಿಸಿದರೂ ಮನದಲ್ಲಿ ಬೆಟ್ಟದಷ್ಟು ಕನಸು ಪ್ರೀತಿ ಹೊಂದಿರುವ ಜೀವವೇ ಅಪ್ಪ. ದೊಡ್ಡವರು ಹೇಳುತ್ತಾರೆ, ತಂದೆ ಇರುವವರೆಗೂ ಬೆವರಿನ ಬೆಲೆ ತಿಳಿಯುವುದಿಲ್ಲ, ತಾಯಿ ಇರುವವರೆಗೂ ಹಸಿವಿನ ಬೆಲೆ ತಿಳಿಯುವುದಿಲ್ಲ ಅಂತ. ಅಪ್ಪನ ಹೆಗಲ ಮೇಲೆ ಕುಳಿತು ದೇವರನ್ನು ಹುಡುಕುತ್ತಿದ್ದೆ. ಆಗ ಗೊತ್ತೇ ಆಗಲಿಲ್ಲ ನಾನು ಕುಳಿತಿರುವುದು ದೇವರ ಮೇಲೆ ಅಂತ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.